ಇಷ್ಟು ದಿನ ನೋಡ್ತಾ ಇದ್ವಲ್ಲ, ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವ ರೀತಿಯ ಹಂಗಾಮವನ್ನ ಕ್ರಿಯೇಟ್ ಮಾಡಿದ್ರು, ಸೌಂಡ್ ಮಾಡಿದ್ರು, ಕೇಂದ್ರ ಸರ್ಕಾರನೇ ಬಗ್ಗುವಂತೆ ಮಾಡಿದ್ರು ಅಂತ. ಅದೇ ರೀತಿಯಾದಂತ ಪ್ರೊಟೆಸ್ಟ್ ಜಾರ್ಖಂಡ್ನಲ್ಲೂ ಕೂಡ ನಡೀತಾ ಇದೆ. ಜಾರ್ಖಂಡ್ನಲ್ಲಿ ಪರೀಕ್ಷಾ ಅಕ್ರಮಗಳ ವಿರುದ್ಧ ಪ್ರತಿಧ್ವನಿ, ಆಕ್ರೋಶ, ಅಸಮಾಧಾನ ಎಲ್ಲವೂ ಕಟ್ಟೆ ಹೊಡೆದಿದೆ. ಸಿಬಿಐ ತನಿಖೆ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಒಂದ್ ಕಡೆ ಜಾರ್ಖಂಡ್ ಸರ್ಕಾರ, ಅಲ್ಲಿ ಹೇಮಂತ್ ಸೊರೇನ್ ಅವರು ಮುಖ್ಯಮಂತ್ರಿ 98% ಅಷ್ಟು ಒಪ್ಕೊಂಡಿದ್ದೇವೆ, ಅವರ ಆಗ್ರಹವನ್ನ ಬೇಡಿಕೆಯನ್ನ ಈಡೇರಿಸ್ತೇವೆ, ಏನೇನ್ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಿಬಿಐ ತನಿಖೆಗೂ ಕೂಡ ಕೊಡಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಅದ್ರ ಬಗ್ಗೆ ಇನ್ನೂ ಡಿಸಿಷನ್ ಆಗಿಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಆಗ್ತಾ ಇದೆ. ಅಸೆಂಬ್ಲಿಗೆ ಮುತ್ತಿಗೆ ಹಾಕುವಂತ ಯತ್ನ, ಬ್ಯಾರಿಕೇಡ್ ಮುರಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪೇಪರ್ ಲೀಕಿಗೆ ಕಿಡಿಕಾರಲಾಗಿರುವಂಥದ್ದು. ವಿವಿಧ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಅಕ್ರಮದ ಬಗ್ಗೆ ಈ ಹೋರಾಟ ನಡೀತಾ ಇತ್ತು ಕಳೆದ 16 ದಿನದಿಂದ. ಸೊ ಹೀಗಾಗಿ ಇವತ್ತು ಅಸೆಂಬ್ಲಿ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ರು ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ತಡೆಯನ್ನ ಹಾಕಲಾಗಿದೆ, ಜಲಪಿರಂಗಿ ಬಳಕೆ ಮಾಡಲಾಗಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಒಂದು 6 ಜನ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಜಾರ್ಖಂಡ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಮಂಡಿಯೂರುವಂತೆ ಮಾಡಿರುವಂಥದ್ದು ಈ ಹೋರಾಟ. ಇದೇ ಸಂದರ್ಭದಲ್ಲಿ ಸಿಬಿಐಗೂ ಕೂಡ ಕೊಡಬೇಕು ಈ ತನಿಖೆಯನ್ನ ಅನ್ನುವಂಥದ್ರ ಬಗ್ಗೆ ಆಗ್ರಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನೋಡ್ಬೇಕು ಅದಕ್ಕೆ ಮಣಿಯತ್ತ ಸರ್ಕಾರ ಅಂತ. ಏಕೆಂದ್ರೆ ಬೇರೆ ಎಲ್ಲ ವಿಚಾರಗಳಿಗೂ ಒಪ್ಕೊಂಡಿದ್ದೇವೆ, ಸಿಬಿಐ ವಿಚಾರ ಮಾತ್ರ ಒಂದು ಬ್ಯಾಲೆನ್ಸ್ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಮಂತ್ ಸೊರೇನ್ ಈ ಹೋರಾಟಕ್ಕೆ ಮಣಿತು ಅದನ್ನು ಕೂಡ ಘೋಷಣೆ ಮಾಡ್ತಾರ ಅಂತ ಬ್ಯಾರಿಕೇಡು ಬೇಲಿ ಮುರಿದು ಒಳನುಗ್ಲಿಕ್ಕೆ ವಿದ್ಯಾರ್ಥಿಗಳು ಯತ್ನವನ್ನ ಮಾಡಿದ್ರು ಅಸೆಂಬ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ. ಸುದ್ದಿಯೋಣ. ಪಟ್ಟಣಗೆರೆ ಶೆಡ್ನ ಕ್ರೌರ್ಯ ದರ್ಶನ, ಕಿಡ್ನಾಪ್, ಕೊಲೆ, ಸಾಕ್ಷ್ಯ ನಾಶದ ಸಂಚು. ಪ್ರದೋಷ್ 11 ಪುಟಗಳ ಅರ್ಜಿಯಲ್ಲಿ ಏನಿದೆ? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರದೋಷ್ ಅಗ್ನಿ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ. ಇದು ದರ್ಶನ್ಗೆ ಅಗ್ನಿ ಪರೀಕ್ಷೆ. ಪ್ರದೋಷ್ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಮುಂದಾಗಿರುವಂತದ್ದು, ಅದ್ರ ಬಗ್ಗೆ ವಿಚಾರಣೆ ಕೂಡ ಆಗಿದೆ. ಅದನ್ನ ತಿರಸ್ಕಾರ ಮಾಡ್ತಾರ, ಪುರಸ್ಕಾರ ಮಾಡ್ತಾರ ಅನ್ನುವಂತ ಕುತೂಹಲ. ಅದರ ಜೊತೆಗೆ ಆ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆಗಳಿದಾವೆ. ಪುರಸ್ಕಾರ ಆಗಿದ್ದೆ ಆದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆಗಿದ್ದೇ ಹೇಗೆ? ಹಾಗಾದ್ರೆ ಏನೇನೆಲ್ಲ ಆಯ್ತು ಅವತ್ತು? ಪಟ್ಟಣಗೆರೆ ಶೆಡ್ ನಲ್ಲಿ ಡೆವಿಲ್ ಕ್ರೌರ್ಯ ಹೇಗಿತ್ತು? ಇದೆಲ್ಲದ್ರ ಬಗ್ಗೆನೂ ಕೂಡ A14 ಆರೋಪಿ ನಂಬರ್ 14 ಪ್ರದೋಷ್ 11 ಪುಟಗಳ ಹೇಳಿಕೆಯಲ್ಲಿ ಉಲ್ಲೇಖ ಇರುವಂತದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. 2024 ಜೂನ್ 8ರಂದು ಏನೆಲ್ಲ ಆಯ್ತು, ಸ್ವಾಮಿ ಮೇಲೆ ಯಾರು ಹೇಗೆಲ್ಲ ಹಲ್ಲೆಯನ್ನ ಮಾಡಿದ್ರು, ಬೆಚ್ಚಿ ಬೀಳಿಸುವಂತಿದೆ ಪ್ರದೋಷ್ ಅರ್ಜಿಯ ಅಂಶಗಳು. ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ, ಯಾರ್ಯಾರು ಏನೇನು ಮಾಡಿದ್ರು, ಏನು ಎತ್ತ ಅಂತ. ಆದ್ರೆ ಆ ಸಂದರ್ಭದಲ್ಲೇ ಇದ್ದಂತ ವ್ಯಕ್ತಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಟೀಕರಿಸಿದಂತೆ ಆ ಒಂದು ಘಟನೆ ಹೇಗಾಯ್ತು ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಶಕ್ತಿಯನ್ನ ತುಂಬಿದಂತಾಗತ್ತೆ. ಆ ಆರೋಪ ಇನ್ನಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಕ್ರೌರ್ಯ ಹೇಗಿತ್ತು, ಅವರ ಜೊತೆಲಿ ಇದ್ದಂಥವರ ಕ್ರೌರ್ಯ ಹೇಗಿತ್ತು, ಇದೆಲ್ಲವನ್ನೂ ಕೂಡ ಪ್ರದೋಷ್ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಹೇಳ್ತಾ ಹೋಗ್ತೀನಿ. ಆ 11 ಪುಟಗಳಲ್ಲಿ ಇರುವಂತ ಪ್ರಮುಖ ವಿಚಾರಗಳು ಯಾವ್ದ್ಯಾವುದು ಅಂತ. ಜೂನ್ 8ನೇ ತಾರೀಕು 2024 ರೇಣುಕಾಸ್ವಾಮಿ ಕೊಲೆ ಆಗಿತ್ತು. ಚಿತ್ರದುರ್ಗದಿಂದ ಆತನನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದು ನಂತರ ಕೊಲ್ಲಲಾಗಿತ್ತು. ಇನ್ನು ಪ್ರದೋಷ್ ಹಾಕಿದಂತ ಅರ್ಜಿಯಲ್ಲಿ ಏನೇನಿದೆ, ಯಾವ ರೀತಿಯ ಉಲ್ಲೇಖ ಆಗಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. 2024 ಜೂನ್ 8 ಆಗಿದ್ದೇನು ಅಂತ ನೋಡಿದಾದ್ರೆ ಮಾಫಿ ಅರ್ಜಿಯಲ್ಲಿ ಏನಿದೆ?
ಜೂನ್ 8, 2024ರಂದು ದರ್ಶನ್ ಮನೆಗೆ ಪ್ರದೂಷ್ ಹೋಗ್ತಾನೆ. ಜೂನ್ 8ನೇ ತಾರೀಕು ದರ್ಶನ್ ಜೊತೆಗೆ ಸ್ಟೋನಿ ಬ್ರೂಕ್ಸ್ಗೂ ಕೂಡ ಪ್ರದೂಷ್ ಹೋಗ್ತಾನೆ. ಅವತ್ತಿನ ದಿನ ರೇಣುಕಾಸ್ವಾಮಿ ಕೊಲೆ ಆದಂತ ದಿನ ಬೆಳಿಗ್ಗೆ ಏನಾಯ್ತು ಅನ್ನುವಂಥದ್ರ ಬಗ್ಗೆ ಇದು. ಜೂನ್ 8ರ ಮಧ್ಯಾಹ್ನ 3ಕ್ಕೆ ರೆಸ್ಟೋರೆಂಟ್ಗೆ ಪವನ್ ಕೂಡ ಬರ್ತಾನೆ. ಆ ಸಂದರ್ಭದಲ್ಲಿ ದರ್ಶನ್ ಮನೇಲಿರ್ತಾನಲ್ಲ ಪವನ್, ಆತ ಮಧ್ಯಾಹ್ನ 3 ಗಂಟೆಗೆ ಸೋನಿ ಬ್ರೂಕ್ಸ್ ಇದಕ್ಕೆ ಬರ್ತಾನೆ ಆ ರೆಸ್ಟೋರೆಂಟ್ಗೆ. ಫೋನ್ನಲ್ಲಿ ದರ್ಶನ್ಗೆ ಏನೋ ತೋರಿಸಿದ್ದ ಅಂತ ಪ್ರದೂಷ್ ಹೇಳಿರುವಂಥದ್ದು, ಉಲ್ಲೇಖ ಮಾಡಿರುವಂಥದ್ದು ಎಲ್ಲವೂ ಕೂಡ ಅವತ್ತೇನಾಯ್ತು ಅಂತ. ಬಳಿಕ ದರ್ಶನ್ ಪವಿತ್ರ ಗೌಡಗೆ ಕರಿಯನ್ನ ಮಾಡ್ತಾರೆ. ದರ್ಶನ್ ಆ ಫೋಟೋ ನೋಡ್ತಿದ್ದ ಹಾಗೆ ಪವಿತ್ರ ಗೌಡಗೆ ಕರಿಯನ್ನ ಮಾಡ್ತಾರೆ. ಸ್ಟೋನಿ ಬ್ರೂಕ್ಸ್ ನಿಂದ ಪವಿತ್ರ ಮನೆಗೆ ಹೋದ್ವಿ ಅಂತ ಹೇಳಿದ್ದಾರೆ ಪ್ರದೂಷ್. ಸ್ಟೋನಿ ಬ್ರೂಕ್ಸ್ ನಿಂದ ಸೀದಾ ನಾವು ಪವಿತ್ರ ಮನೆಗೆ ಹೋಗ್ತೀವಿ. ಸಂಜೆ 4:30ಕ್ಕೆ ಪವಿತ್ರ ಗೌಡ ಮನೆಗೆ ಹೋಗ್ತೀವಿ ನಾವು. ಅಲ್ಲಿಂದ ಪವಿತ್ರ ಗೌಡಳನ್ನ ಕೂಡ ಕರ್ಕೊಂಡು ಹೋಗ್ತೀವಿ. ದರ್ಶನ್ ಪವಿತ್ರ ಒಂದೇ ಕಾರ್ನಲ್ಲಿ ಶೆಡ್ಗೆ ತೆರಳ್ತಾರೆ. ಸ್ಟೋನಿ ಬ್ರೂಕ್ಸ್ ಇಂದ ಪವಿತ್ರ ಮನೆಗೆ ಹೋಗಿ ಪವಿತ್ರ ಜೊತೆ ದರ್ಶನ್ ಸೀದಾ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ದರ್ಶನ್ ಪವಿತ್ರ ಒಂದೇ ಕಾರ್ನಲ್ಲಿ ಶೆಡ್ಗೆ ಹೋಗ್ತಾರೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಪವಿತ್ರ ಜೊತೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರಲ್ವಾ, ಅದಾದ ಆ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು. ಶೆಡ್ಗೆ ಪ್ರವೇಶಿಸಿದಾಗ ವ್ಯಕ್ತಿಯೊಬ್ಬ ಅಲ್ಲಿ ಕುಳಿತಿದ್ದ. ಪಟ್ಟಣ ಶೆಡ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಒಬ್ಬ ಕೂತಿದ್ದ ಅಲ್ಲಿ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಈ 4 ಕೂಡ ಇದ್ರು ಶೆಡ್ನ ಒಳಗಡೆ. ರೇಣುಕಾಸ್ವಾಮಿಯನ್ನ ನೋಡ್ತಾ ಇದ್ದಂತೆ ದರ್ಶನ್ ನಿಂದಿಸ್ಲಿಕ್ಕೆ ಬೈಲಿಕ್ಕೆ ಶುರು ಮಾಡ್ತಾರೆ. ರೇಣುಕಾಸ್ವಾಮಿ ಇವನೇ ಅಂತ ತೋರಿಸ್ತಿದ್ದ ಹಾಗೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಅಂತ ಫಸ್ಟ್ ಬೈತಾರೆ. ಅದಾದ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ದರ್ಶನ್ನಿಂದ. ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡ್ತಾರೆ. ರೇಣುಕಾಸ್ವಾಮಿಗೆ ಚಪ್ಪಲಿ ಹೊಡಿ ಅಂತ ದರ್ಶನ್ ಸೂಚನೆ ಕೊಡ್ತಾರಂತೆ. ಸೊ ಹೀಗಾಗಿ ಪವಿತ್ರ ಚಪ್ಪಲಿಲಿ ಹೊಡಿತಾಳೆ ರೇಣುಕಾಸ್ವಾಮಿಗೆ. ಆರೋಪಿ ನಂದೀಶ್ ರೇಣುಕಾಸ್ವಾಮಿಗೆ ನೇಣು ಹಾಕ್ಲಿಕ್ಕೆ ಯತ್ನವನ್ನ ಮಾಡ್ತಾರಂತೆ. ನಂದೀಶು ರೇಣುಕಾಸ್ವಾಮಿಯನ್ನ ನೇಣು ಹಾಕ್ಲಿಕ್ಕೆ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ನಾಗರಾಜ್ ನೈಲಾನ್ ಹಗ್ಗದಿಂದ ಹಲ್ಲೆಯನ್ನ ಮಾಡಿದ್ದ. ದರ್ಶನ್ PA ನಾಗರಾಜ್, ಆತ ನೈಲಾನ್ ಹಗ್ಗದಿಂದ ಹಲ್ಲೆಯನ್ನ ಮಾಡ್ತಾನೆ. ನಂದೀಶ್ ಮತ್ತು ಪವನ್ ಕೋಲಿಂದ ಹಲ್ಲೆಯನ್ನ ಮಾಡ್ತಾರೆ. ಸಿಕ್ಕಿದ್ರಲ್ಲಿ ಅಲ್ಲಿ ಹೊಡೆದಿರುವಂತದ್ದು ನೈಲಾನ್ ಹಗ್ಗದಿಂದ ಕೂಡ ಹೊಡೆದಿದ್ದಾರೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 4 ಬಾರಿ ಹೊಡೆದ್ರು. ಅದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಎಷ್ಟು ಬಾರಿ ಹೊಡೆದ್ರು ಅಂತ. 4 ಬಾರಿ ಹಲ್ಲೆಯನ್ನ ಮಾಡಿದ್ದಾರೆ ದರ್ಶನ್ ನೈಲಾನ್ ಹಗ್ಗದಿಂದ. ಅದಾದ ಬಳಿಕ ಕಾಲಲ್ಲೆಲ್ಲ ಒದ್ದಿದ್ದಾರೆ ಅನ್ನುವಂಥದ್ನೆಲ್ಲವೂ ಕೂಡ ಉಲ್ಲೇಖ ಮಾಡಲಾಗಿದೆ. ಡೆವಿಲ್ ದರ್ಶನ ಆಗಿದೆ ರೇಣುಕಾಸ್ವಾಮಿಗೆ. ಅಲ್ಲಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡುವಂಥದ್ದು. ಅದು ಯಾವ್ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಸಂದೇಶಗಳನ್ನ ಪವನ್ ಓದ್ತಾ ಇರ್ತಾನೆ. ಒಂದ್ ಕಡೆ ಏನೇನ್ ಕಳ್ಸಿದಾನೆ ಓದು ಅಂತ ಹೇಳಿರ್ತಾರಂತೆ. ಪವನ್ ಓದ್ತಾ ಇರ್ತಾನೆ ಏನೇನೆಲ್ಲ ಕಳ್ಸಿದಾನೆ ಅಂತ. ಆ ರೇಣುಕಾಸ್ವಾಮಿ ಏನ್ ಸಾಚ ಅಲ್ಲ. ಆತ ಮಾಡಿದಂತ ಕಚಡ ಕೆಲಸಕ್ಕೆ ಇಷ್ಟೊಂದು ಸಿಟ್ಟು ಬಂದು ಇಲ್ಲಿ ಕ್ರೌರ್ಯವನ್ನ ಮೆರೆಯಲಾಗಿದೆ ಅನ್ನುವಂಥದ್ದು ಕೂಡ ಒಂದು ಆಂಗಲ್ ಅಲ್ಲಿ ನಾವು ನೋಡಬಹುದು. ರೇಣುಕಾಸ್ವಾಮಿ ಸಂದೇಶಗಳನ್ನ ಪವನ್ ಓದ್ತಾ ಇರ್ತಾನೆ, ಏನೇನೆಲ್ಲ ಸಂದೇಶ ಕಳಿಸಿದ್ದಾನೆ. ಅಲ್ಲಿ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಸಂದೇಶ ಹೋಗಿರುವಂತದ್ದು, ಇನ್ನೂ ಸಾಕಷ್ಟು ಜನಕ್ಕೆ ಕಳಿಸಿದ್ದ. ಅವನು ಚಟ ಚಕ್ರವರ್ತಿ ರೀತಿಯಲ್ಲಿ ಇದ್ದಂಥವನು ಅವನು ರೇಣುಕಾಸ್ವಾಮಿ. ಮಾಡಿದ್ದೆ ಕಚಡ ಕೆಲಸ ಅವನು ಮಾಡಿದ್ದು. ಸೊ ಅಲ್ಲಿ ರೇಣುಕಾಸ್ವಾಮಿ ಕಳಿಸಿದ್ದಂತ ಮೆಸೇಜ್ಗಳನ್ನ ಪವನ್ ಓದ್ತಾ ಇರ್ತಾನೆ, ಏನೇನ್ ಕಳಿಸ್ತಾ ಏನಾಯ್ತು ಅಂತ. ಈ ಮೆಸೇಜ್ಗಳನ್ನ ಕೇಳುತ್ತಾ ದರ್ಶನ್ ಇನ್ನಷ್ಟು ಕೋಪಗೊಂಡು ಹಲ್ಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಮೆಸೇಜ್ ಓದ್ತಾ ಇನ್ನಷ್ಟು ಆಕ್ರೋಶಗೊಂಡು ಯಾರ್ಯಾರಿಗೆಲ್ಲ ಏನೇನ್ ಮೆಸೇಜ್ ಕಳಿಸಿದ್ದ ಅದೆಲ್ಲದ್ರ ಬಗ್ಗೆ ಸಿಟ್ಟಿಗೆದ್ದು ಇನ್ನಷ್ಟು ಹಲ್ಲೆಯನ್ನ ಮಾಡ್ತಾರೆ. ಗೌತಮ್ ಹೆಸರಿನಲ್ಲಿ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇದ್ದ ಈ ಪಾಪಿ ರೇಣುಕಾಸ್ವಾಮಿ. ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಈತ ಮಾಡಿದ್ದು ಕೂಡ ದೊಡ್ಡ ತಪ್ಪೇ ರೇಣುಕಾಸ್ವಾಮಿ. ಆದ್ರೆ ಕೊಲೆ ಮಾಡುವಂತ ಹಂತಕ್ಕೆ ಹೋಗ್ಬಾರ್ದಿತ್ತು. ಪೊಲೀಸರಿಗೆ ಕೊಟ್ಟಿದ್ರೆ ಅವರೇ ಪಾಠವನ್ನ ಕಲಿಸಿರೋರು. ಇನ್ನ ಪವಿತ್ರ ಗೌಡ ಮಾತ್ರವಲ್ಲ, ಹಲವು ಮಹಿಳೆಯರಿಗೆ ಸಂದೇಶವನ್ನ ಕಳಿಸಿದ್ದ ರೇಣುಕಾಸ್ವಾಮಿ. ವಿಕೃತ ಕಾಮಿ ರೀತಿಯಲ್ಲಿ ಕಾಣಿಸ್ತಾ ಇದ್ದ ರೇಣುಕಾಸ್ವಾಮಿ. ಹಲವು ಸಂದೇಶ, ಅದು ವಿಕೃತವಾಗಿ ಸಂದೇಶವನ್ನ ಕಳಿಸ್ತಾ ಇದ್ದ. ಬಳಿಕ ರೇಣುಕಾಸ್ವಾಮಿ ಒಳ ಉಡುಪನ್ನ ತೆಗೆದು ಹಲ್ಲೆಯನ್ನ ಮಾಡಲಾಗಿದೆ. ಆ ರೇಣುಕಾಸ್ವಾಮಿಯ ಒಳ ಉಡುಪನ್ನ ತೆಗೆದು ಹಲ್ಲೆಯನ್ನ ಮಾಡಲಾಗಿದೆ. ದರ್ಶನ್ ನಿಂದ ಹಲ್ಲೆ ಮಾಡಲಾಗಿದೆ. ಉಳಿದಂತವರು ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಅದು ಯಾವ ರೀತಿಯ ಒದ್ರು ಏನು ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ರೇಣುಕಾಸ್ವಾಮಿ ಖಾಸಗಿ ಅಂಗಕ್ಕೆ ದರ್ಶನ್ ಹಲವು ಬಾರಿ ಒದ್ದಿದ್ದಾರೆ. ಆತನ ಖಾಸಗಿ ಭಾಗ ಪ್ರೈವೇಟ್ ಪ್ಲೇಸ್ಗೆ ಹಲವು ಬಾರಿ ದರ್ಶನ್ ಒದ್ದಿದ್ದಾರೆ. ರೇಣುಕಾಸ್ವಾಮಿಯ ಎದೆಯನ್ನು ಕೂಡ ದರ್ಶನ್ ತುಳಿದಿದ್ದಾರೆ. ಅಜಾನಬಾಹು ದರ್ಶನ್. ಇವನು ಒಳ್ಳೆ ಆಗ್ಲೋ ಈಗ್ಲೋ ಅನ್ನುವಂಥ ರೀತಿಯಲ್ಲಿದ್ದ. ಕಡ್ಡಿ ಸಣಕ್ಲ ಬೇರೆ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅದಾದ್ಮೇಲೆ ಪ್ರೈವೇಟ್ ಪ್ಲೇಸ್ಗೂ ಕೂಡ ಒದ್ದಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ.
ಸಂಜೆ 5:30ಕ್ಕೆ ದರ್ಶನ್ ವಿನಯ್ ಸ್ಥಳದಿಂದ ತೆರಳಿದ್ರು. ದರ್ಶನ್ ಮತ್ತು ಸ್ಟೋನ್ ಇಬ್ರು ಮಾಲೀಕ ವಿನಯ್ ಅವರಿಬ್ರು ಕೂಡ ಸ್ಥಳದಿಂದ ಹೋಗ್ತಾರೆ. ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಸ್ಥಳದಲ್ಲೇ ಉಳ್ಕೊಂಡಿದ್ರು. ಇವ್ರು 4 ಜನ ಸ್ಥಳದಲ್ಲೇ ಉಳ್ಕೊಂತಾರಂತೆ. ಇನ್ನು ಉಳ್ದಂತವ್ರು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ 5:30 ಸುಮಾರಿಗೆ. ಅದಾದ ಬಳಿಕ ದರ್ಶನ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಸ್ವಾಮಿ ಮೃತಪಟ್ಟ ವಿಚಾರ ದರ್ಶನ್ಗೆ ತಿಳಿಸ್ತಾನೆ ಪ್ರದೋಷ್ ಆ ವಿಚಾರವನ್ನ ದರ್ಶನ್ಗೆ ತಿಳಿಸುವಂಥದ್ದು. ಈ ವಿಚಾರ ಕೇಳಿ ದರ್ಶನ್ ಕೂಡ ಆಘಾತಕ್ಕೊಳಗಾದ್ರು, ಶಾಕ್ ಒಳಗಾಗ್ತಾರೆ. ಅವರು ಆ ಲೆವೆಲ್ಗೆ ಹಲ್ಲೆ ಮಾಡಿದ್ದೀವಿ, ಅದಾದ್ಮೇಲೆ ಆತ ಸಾಯ್ತಾನೆ ಅನ್ನುವಂಥ ಒಂದು ಕಲ್ಪನೆನೇ ನೆಟ್ಟಗಿರ್ಲಿಲ್ಲ, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪರಿಜ್ಞಾನನೇ ಇರಲಿಲ್ಲ ಅಂತ ಕಾಣಿಸುತ್ತೆ. ಆತ